ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಏನು ಫ್ರೆಂಡ್ಸ್, ಇಷ್ಟೊಂದು ರೆಡಿಯಾಗಿ ನಿಂತ್ಬಿಟ್ಟಿದ್ದೀನಿ ಮನೇಲಿ ಅಂತ ಅನ್ಕೊಂಡ್ರಾ? ಸೊ ನೋಡಿದ್ರೆ ಹಾಗೆ ಅನ್ಸುತ್ತೆ, ಬಟ್ ಇದು ನೋ ಮೇಕಪ್ ಲುಕ್ಕು. ಪ್ರತಿ ಹೆಣ್ಮಕ್ಳು ಮನೇಲಿದ್ದಾರೆ ಅಂದ ತಕ್ಷಣ ಯಾವುದು ಮುಖನೂ ತೊಳಿಬಾರ್ದು, ಕ್ರೀಮ್ ಹಚ್ಕೊಬಾರ್ದು, ಲಿಪ್ಸ್ಟಿಕ್ಕು ಹಾಕ್ಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ. ಆದರೆ ಮನೇಲಿ ಕೂತ್ಕೊಂಡು ನಾವು ಮನೇಲಿದ್ದಾಗ ಫೌಂಡೇಶನ್ ಹಾಕ್ಕೊಂಡು ಕನ್ಸಿಲರ್ ಹಾಕಿ ಹೈಲೈಟರ್ ಹಾಕಿ ಬ್ಲಷ್ ಹಾಕಿ ಲಿಪ್ಸ್ಟಿಕ್ ಐಲೈನರ್ ಐ ಬ್ರಷ್ ಆ ಥರ ಎಲ್ಲ ಮಾಡೋದಕ್ಕೆ ಟೈಮು ಇರೋದಿಲ್ಲ ಆ್ಯಂಡ್ ಅದು ಸ್ವಲ್ಪ ಸೆನ್ಸ್ ಕೂಡ ಅನ್ಸೋದಿಲ್ಲ. ಬಟ್ ಮನೇಲಿರೋ ಹೆಣ್ಮಕ್ಳು ಯಾವ ರೀತಿ ಕಾಲೇಜ್ ಹುಡುಗಿರಾಗಿರ್ಬೋದು ಅಥವಾ ಮ್ಯಾರಿಡ್ ವಿಮೆನ್ ಆಗಿರ್ಬೋದು ಅಥವಾ ಮಕ್ಕಳು ತಾಯಿ ಆಗಿರ್ಬೋದು, ಯಾರೇ ಆಗಲಿ ಮನೇಲಿರೋರು ಎರಡು ಜಸ್ಟ್ 2 ಪ್ರಾಡಕ್ಟ್ಸಲ್ಲಿ ಯಾವ ರೀತಿ ನಿಮ್ಮ ಸ್ಕಿನ್ನ ರಿಪೇರ್ ಮಾಡ್ಕೋಬಹುದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಬಿಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಮನೇಲಿದ್ದಾಗ ಡೈರೆಕ್ಟ್ ಸನ್ನಿಂದು ಯಾವುದೇ ರೀತಿ ಒಳ್ಳೆ ನಮಗೆ ವೈಟಮಿನ್ ಡಿ ಸಿಗ್ತಾ ಇರೋದಿಲ್ಲ ಸ್ಕಿನ್ನಿಗೆ. ಹಾಗಾಗಿ ಸ್ವಲ್ಪ ಸ್ಕಿನ್ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿರುತ್ತೆ, ಮತ್ತು ಫ್ರೆಶ್ ಏರ್ ಇರೋದಿಲ್ಲ. ಮನೇಲೇ ಇರ್ತೀವಿ, ಹೊರಗಡೆ ಹೋದವ್ರಿಗೆ ಡಸ್ಟು ಅದಂತೆ ಇದಂತೆ ಯು ವಿ ರೇಸ್ ಅಂತೆ ಟ್ಯಾನ್ ಅಂತೆ ಆ ಥರ ಪ್ರಾಬ್ಲಮ್ ಆಗುತ್ತೆ. ಬಟ್ ಮನೇಲಿರೋರ್ಗೆ ಏನೂ ಆಗೋದಿಲ್ಲ ಅಂತಂದರೆ ಅದು ಸುಳ್ಳು. ನಿಜವಾಗ್ಲೂ ಮನೇಲಿರೋರ್ಗು ಸಮಸ್ಯೆಗಳು ಇದೆ. ಏನಪ್ಪ ಅಂತಂದರೆ, ಕೆಲಸ ಮಾಡ್ತಾ ನಾವು ಸ್ಕಿನ್ ಮೇಲೆ ಕಾನ್ಸಂಟ್ರೇಟೇ ಮಾಡ್ತಾ ಇರಲ್ಲ, ಅದು ಬೆವ್ರಿ ಅದೇ ರೀತಿ ಉಳ್ಕೊಂಡು ಬೆವ್ರುಗಳು ನಾವು ಆಗಾಗ ಒಂದು 3 to 4 ಟೈಮ್ಸ್ ಎಲ್ಲ ಮುಖ ತೊಳೆಯೋದಕ್ಕೆಲ್ಲ ಟೈಮ್ ಇರೋದೇ ಇಲ್ಲ. ಹಾಗೆ ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಮಾತ್ರ ಒಂದು 2 times 3 times ಮುಖ ತೊಳಿತೀವಿ ಅಷ್ಟೇ. ಸೊ ಅದನ್ನು ಮರ್ತು ಬಿಟ್ಟಿರ್ತೀವಿ. ಸ್ವೆಟ್ ಅದೇ ಥರ ಉಳ್ಕೊಂಡು ಬ್ಲ್ಯಾಕ್ ಹೆಡ್ಸ್ ಆಗಿ ವೈಟ್ ಹೆಡ್ಸ್ ಆಗಿ ಅದಾದಮೇಲೆ ವೈಟಮಿನ್ ಡಿ ಕಮ್ಮಿ ಆಗಿ ನಮಗೆ ಪಿಂಪಲ್ಸ್ ಪ್ರಾಬ್ಲಮ್ ಆಗಲಿ ಮತ್ತು ಟ್ಯಾನ್ ಆಗಲಿ ಡಲ್ ಆಗಲಿ ಫೇಸಲ್ಲಿ ಗ್ಲೋನೇ ಇರೋದಿಲ್ಲ. ಸೊ ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಮನೇಲಿರೋ ಹೆಣ್ಮಕ್ಳಿಗೆ ಕ್ಲೀನಪ್ ಮಾಡಿಸ್ಕೋಬೇಕಪ್ಪ, ಫೇಶಿಯಲ್ ಮಾಡಿಸ್ಬೇಕಪ್ಪ ಅಂತ ತಲೆನೋವು ಶುರು ಆಗುತ್ತೆ. ಅದಕ್ಕೆಲ್ಲಪ್ಪ ತರೋದು ಖರ್ಚು ಅಂತ. ಫ್ರೆಂಡ್ಸ್, ಯಾವುದಾದ್ರೂ ಒಂದು ಸಡನ್ ಆಗಿ ಫಂಕ್ಷನ್ ಬಂತು ಅಂದ್ರೂ ನಿಮ್ಮ ಸ್ಕಿನ್ ರೆಡಿ ಆಗಿರುತ್ತೆ. ನೀವು ಯಾವಾಗಲೂ ಮನೇಲಿ ಈ ಜಸ್ಟ್ 2 ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ರಿಪೇರ್ ಮಾಡ್ಕೋಬೋದು. ನೀವು ಯಾವುದೇ ರೀತಿ ಡ್ಯಾಮೇಜಸ್ ಆಗ್ದಂಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಆ್ಯಂಡ್ ತುಂಬ ಜನ ಡಾಕ್ಟರ್ಸ್ ಆಗಿರಲಿ, ಸ್ಕಿನ್ ಕಾಸ್ಮೆಟಿಕ್ಸ್ ಸಜೆಸ್ಟ್ ಮಾಡೋರಾಗಿರಲಿ, ಯಾರೇ ಆಗಿರಲಿ, ಬ್ಯೂಟಿಷಿಯನ್ ಆಗಿರಲಿ, ಹೇಳೋದೊಂದೇ, ಸೊ ಈ ಪ್ರಾಡಕ್ಟ್ನ ನೀವು ಹಚ್ಚಲೇಬೇಕು ಅಂತ. ಅದು ಸದ್ಯದ ಯಾವುದು ಅಂತ ನಿಮಗೆ ತಿಳಿಸ್ಬಿಡ್ತೀನಿ, ಬನ್ನಿ. ಆ್ಯಂಡ್ ಈಗ ಈ ಥರ ನಾನು ರೆಡಿ ಆಗಿದ್ದೀನಲ್ವಾ, ಸೊ ನಿಮಗೆ ಅನ್ನಿಸ್ತಿರ್ಬೋದು ಇವಳು ಎಷ್ಟು ಮೇಕಪ್ ಹಚ್ಚಿದ್ದಾಳೆ ಅಂತ. ಸೊ ಜಸ್ಟ್ ಇದ್ರದ್ದು ರೀಕ್ಯಾಪ್ ಇದೆ, ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತಲೂ ತೋರಿಸ್ಬಿಡ್ತೀನಿ. ಸೊ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ, ನೋಡ್ಕೊಂಡು ಬನ್ನಿ, ಸ್ಕಿಪ್ ಮಾಡ್ದಲೇ ನೋಡಿ. ಆ್ಯಂಡ್ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋ ನೋಡೋದನ್ನು ಮರಿಬೇಡಿ. ಫಸ್ಟ್ ವಿಡಿಯೋನ ನೋಡ್ಬಿಟ್ಟು ಬನ್ನಿ. ಫ್ರೆಂಡ್ಸ್, ನನ್ನ ಸ್ಕಿನ್ ಕೂಡ ತುಂಬಾ ಪ್ಯಾಚಿಯಾಗಿ ಮತ್ತು ಅನ್ನಿವನ್ ಸ್ಕಿನ್ ಟೋನ್ ಇತ್ತು, ತುಂಬಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇತ್ತು. ಹಾಗಾಗಿ ನಾನು ಮತ್ತು ಆ್ಯಕ್ನೆ ಪ್ರಾಬ್ಲಮ್ ಕೂಡ ಇತ್ತು. ಹಾಗಾಗಿ ನಾನು ಫೇಸ್ ವಾಶ್ನ ನಾನು ಚೇಂಜ್ ಮಾಡಿದ್ದೀನಿ. ನಿಮಗೆ ಈ ಫೇಸ್ ವಾಶ್ ಬಗ್ಗೆ ನಾನು ಸಪ್ರೇಟ್ ಒಂದು ವೀಡಿಯೋನೇ ಮಾಡ್ತೀನಿ. ಇದು ಯಾವ ಸ್ಕಿನ್ ಟೈಪ್ ಅವ್ರು ಹಚ್ಬೋದು ಮತ್ತು ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟು ಟೈಮ್ ಯೂಸ್ ಮಾಡಬೇಕು ಅಂತ. ನಾನು ಫಸ್ಟು ಪಾಂಡ್ಸ್ ವೈಟ್ ಬ್ಯೂಟಿ ಅವ್ರದ್ದೇ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ನನಗೆ ಸ್ವಲ್ಪ ಆ್ಯಕ್ನೆ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಈ ಫೇಸ್ ವಾಶ್ಗೆ ಸ್ಕಿಪ್ ಆಗಿದ್ದೀನಿ. ಇದು ನಾನು ಯೂಸ್ ಮಾಡೋಕ್ಕೆ ಇದ್ದು ಒಂದು 20 days ಆಯಿತು. ಇನ್ನೊಂದು 10 days 1 month ನಾನು ಇದ್ರ ರಿವ್ಯೂ ತೊಗೊಂಡು ನಿಮಗೆ ಖಂಡಿತ ಇದ್ರ ಜೊತೆ ವಿಡಿಯೋ ಕೂಡ ಮಾಡ್ತೀನಿ. ಯಾವ ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಫಸ್ಟ್ ನಿಮ್ಮ ಸ್ಕಿನ್ನ ನೀಟಾಗಿ ಕ್ಲೆನ್ಸ್ ಮಾಡಬೇಕು. ತುಂಬ ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡಿ. ಇತ್ತೀಚೆಗೆ ತುಂಬಾ ಟ್ರೆಂಡಿಂಗಲ್ಲಿ ತುಂಬಾ ಒಳ್ಳೊಳ್ಳೆ ಫೇಸ್ ವಾಶ್ ಇದೆ. ಅದರಲ್ಲಿ ನಿಮಗೆ ತುಂಬಾ ಬೆಸ್ಟ್ ಮತ್ತು ಬಜೆಟ್ ಫ್ರೆಂಡ್ಲಿಯಲ್ಲಿ ಇದು ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಯಾವತ್ತೂ ಫೇಸ್ ವಾಶ್ ಮಾಡುವಾಗ ನಿಮ್ಮ ನೆಕ್ ಏರಿಯಾ ಮತ್ತು ಕಣ್ಣು ಹತ್ರ ಕಿವಿ ಹತ್ರ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಬೇಕು. ನೀವು ನೀಟಾಗಿ ಫೇಸ್ ವಾಶ್ 2 minutes ಮಾಡೋದ್ರಿಂದ, ಲೈಟ್ ಪ್ರೆಷರಲ್ಲಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಬ್ರೀತ್ ಆಗುತ್ತೆ. ಅದಲ್ದಲ್ಲೇ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಎಲ್ಲ ಕಡೆ ಆಗಿ ಆಟೋಮೆಟಿಕ್ಕಾಗಿ ಗ್ಲೋ ಬಂದ್ಬಿಡುತ್ತೆ. ನೀವು ಮುಖ ತೊಳೆಯೋದು ಅಂದರೆ ಹಿಂಗೆ ಬರೋದಲ್ಲ, ನೀಟಾಗಿ ಅದನ್ನು ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಬೇಕು. ಯಾವಾಗಲೂ ಸ್ಕಿನ್ನ ಲಿಫ್ಟ್ ಮಾಡಬೇಕು. ಸೊ ಅದಾದಮೇಲೆ ನಾನು ಇದನ್ನು ತಣ್ಣೀರಲ್ಲಿ ವಾಶ್ ಬರ್ತಾಯಿದ್ದೀನಿ ನೋಡಿ. ಸೊ ವಾಶ್ ಮಾಡಿ ಬಂದಮೇಲೆ ಎಲ್ಲ ಹೆಣ್ಮಕ್ಳು ಹೆಂಗಸರು ಮಾಡೋ ಅಂಥ ಮಿಸ್ಟೇಕ್ ಏನಪ್ಪ ಅಂದರೆ, ಹಾಕೊಂಡು ಮುಖನ ಉಚ್ತಾರೆ ಹಂಗೆ. ಅದನ್ನು ಯಾವತ್ತೂ
ಯಾವತ್ತೂ ಉಜ್ಜಬಾರ್ದು, ಜಸ್ಟ್ ಡ್ಯಾಪ್ ಮಾಡಬೇಕಷ್ಟೇ. ಮತ್ತು ನಿಮ್ಮ ತುಟಿನ ಒರೆಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದಾದಮೇಲೆ ನೋಡಿ, ಸ್ಕಿನ್ನನ್ನು ನೀಟಾಗಿ ಈ ಥರ ಟ್ಯಾಪ್ ಮಾಡಬೇಕಷ್ಟೇ. ಅದರ ಎಕ್ಸ್ಟ್ರಾ ಇರೋ ನೀರನ್ನು ಮಾತ್ರ ಟ್ಯಾಪ್ ಮಾಡಬೇಕು. ಉಜ್ಜಿ ಸ್ಕಿನ್ನನ್ನು ಹಾಳು ಮಾಡಬಾರ್ದು. ತುಟಿನ ಒರೆಸ್ಬೇಕು ಅಂತ ಹೇಳಿದ್ನಲ್ವ, ಯಾಕಪ್ಪ ಅಂತಂದರೆ ನೀವು ಸ್ಕ್ರಬ್ ಮಾಡಿದಾಗ ನಿಮ್ಮ ತುಟಿ ಕೂಡ ಸ್ಕ್ರಬ್ ಆಗಿರುತ್ತೆ, ಅದ್ರ ಮೇಲಿರೋ ಡೆಡ್ ಸ್ಕಿನ್ ಎಲ್ಲ ಬಂದಿರುತ್ತೆ, ಸ್ವಲ್ಪ ಸ್ವಲ್ಪ ಎದ್ದಿರುತ್ತೆ. ನೀವು ಈ ಥರ ಟವೆಲಲ್ಲಿ ಅದನ್ನು ರಬ್ ಮಾಡೋದ್ರಿಂದ ನಿಮ್ಮ ತುಟಿ ಮೇಲಿರೋ ಡಾರ್ಕ್ನೆಸ್ ಆಗಿರ್ಬೋದು, ಡೆಡ್ ಸ್ಕಿನ್ ಆಗಿರ್ಬೋದು, ಎಲ್ಲ ನೀಟಾಗಿ ಕಮ್ಮಿ ಆಗುತ್ತೆ. ನಮ್ಮ ಫಸ್ಟ್ ಪ್ರಾಡಕ್ಟಿಗೆ ಹೋಗ್ಬಿಡೋಣ. ಇದೇ ನಮ್ಮ ಮಾಸ್ಟರ್ ಪ್ರಾಡಕ್ಟು. ಏನಪ್ಪ ಅಂದರೆ ಎಲ್ಲರೂ ಹೇಳೋದು ಮಾಯ್ಶ್ಚರೈಸರ್ ಹಚ್ಚಲೇಬೇಕು ಅಂತ. ಡ್ರೈ ಸ್ಕಿನ್ ಆಗಲಿ, ಸೆನ್ಸಿಟಿವ್ ಸ್ಕಿನ್ ಆಗಲಿ, ಮತ್ತು ಆಯ್ಲಿ ಸ್ಕಿನ್ ಆಗಲಿ, ಯಾವುದೇ ಕಾಂಬಿನೇಷನ್ ಸ್ಕಿನ್ ಆಗ್ಲಿದ್ರು ನೀವು ಮಾಯ್ಶ್ಚರೈಸರ್ ಹಚ್ಚಲೇಬೇಕು. ಆ ಮಾಯ್ಶ್ಚರೈಸರ್ಗಳಲ್ಲಿ ಸಾವಿರಾರು ರೂಪಾಯಿ ಮಾಯ್ಶ್ಚರೈಸರ್ಗಳಿದೆ, ಬಟ್ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ. ಜಸ್ಟ್ 170 ರುಪೀಸ್ಗೆ ನಿಮಗೆ 1 ಮಂತ್ ಖಂಡಿತವಾಗ್ಲೂ ಬರುತ್ತೆ. ನೀವು 2 ಫಿಂಗರಲ್ಲಿ ಇದನ್ನು ಟ್ಯಾಪ್ ಮಾಡಿಬಿಟ್ಟು 4 ಕಡೆನೂ, 2 ಚೀಕ್ಸ್ ಮೇಲೆ, ಮೂಗ್ ಮೇಲೆ, ಹಣೆ ಮೇಲೆ ಮತ್ತು ಚಿನ್ ಮೇಲೆ ಇದನ್ನು ಹಾಕಿ ನೋಡಿ, ಸ್ಕಿನ್ ಯಾವ ರೀತಿ ಗ್ಲಾಸಿ ಲುಕ್ ಬರುತ್ತೆ. ನನಗೂ ಸ್ವಲ್ಪ ಆ್ಯಕ್ನೆ ಪ್ರಾಬ್ಲಮ್ ಇದೆ, ಹಾಗಾಗಿ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಮಾಯ್ಶ್ಚರೈಸರ್ ಮಾತ್ರ ಆಯ್ಲಿ ಅನ್ಸೋದೇ ಇಲ್ಲ, ಒಳ್ಳೆ ಗ್ಲಾಸಿ ಲುಕ್ ಕೊಡುತ್ತೆ. ಈ ಚೈನೀಸ್ ಕೊರಿಯನ್ ಸ್ಕಿನ್ ಇರುತ್ತಲ್ವ, ಆ ಥರ ಲುಕ್ ಬರುತ್ತೆ. ನೀವು ಇದನ್ನು ಡೈಲಿ 2 ಟೈಮ್ಸ್ ಯೂಸ್ ಮಾಡಿಬಿಟ್ರೆ ಅಂತೂ ನಿಮ್ಮ ಸ್ಕಿನ್ನಲ್ಲಿರೋ ಅನ್ಈವನ್ ಸ್ಕಿನ್ ಟೋನ್ ಇರ್ಬೋದು, ಮತ್ತು ಡ್ರೈನೆಸ್ ಇರ್ಬೋದು, ಡೆಡ್ ಸ್ಕಿನ್ ಇರ್ಬೋದು, ಟೈಟ್ ಕೂಡ ಆಗ್ತಾ ಬರುತ್ತೆ. ನಿಮ್ಮ ಸ್ಕಿನ್ನಲ್ಲಿರೋ ರ್ಯಾಷಸ್ ಕೂಡ ಕಮ್ಮಿ ಆಗುತ್ತೆ. ಅದಲ್ದಲೇ ನಿಮಗೆ ರಿಂಕಲ್ಸ್ ಬಂದಿರುತ್ತೆ ವಯಸ್ಸು ಆಗ್ತಾ ನೋಡಿ, ನನಗೀಗ 30 ಇಯರ್ಸು, 2 ಸಲ ಪ್ರೆಗ್ನೆನ್ಸಿ, C-ಸೆಕ್ಷನ್ ಎಲ್ಲ ಆಗಿದೆ. ಆದ್ರೂ ನಾನು ನೀಟಾಗಿ ಸ್ಕಿನ್ನ, ಹೇರ್ನ, ಬಾಡಿನ ಮೇಂಟೈನ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ನಾವು ದಿನದಲ್ಲಿ ಸ್ಕಿನ್ನಿಗೆ ಒಂದು 10 ನಿಮಿಷನೋ, ಅರ್ಧ ಗಂಟೆನೋ, ಹೇರಿಗೆ ಒಂದು 10 ನಿಮಿಷನೋ, ಬಾಡಿಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ಆರಾಮಾಗಿ ಅದು ಒಳ್ಳೆ ರಿಸಲ್ಟ್ಸ್ನ ಕೊಡುತ್ತೆ. ನೋಡಿ, ಇದನ್ನು ನೀಟಾಗಿ ಒಂದು 2 ಮಿನಿಟ್ಸ್ ಎಲ್ಲ ಕಡೆ ಅಪ್ಲೈ ಮಾಡಿ, ಅಪ್ವರ್ಡ್ಸ್ ಡೈರೆಕ್ಷನ್ ಅಪ್ಲೈ ಮಾಡಿ, ಅದನ್ನು ನೀಟಾಗಿ ಒಣಗೋದಿಕ್ಕೆ ಬಿಡಬೇಕು. ಒಂದರಿಂದನೇ ಒಂದನ್ನು ಹಚ್ಚಬೇಡಿ. ಇದೇ ನಮ್ಮ ನಂಬರ್ 1 ಪ್ರಾಡಕ್ಟು. ಏನಪ್ಪ ಅಂದರೆ ಮಾಯ್ಶ್ಚರೈಸರು, ಪಾಂಡ್ಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಸೆಕೆಂಡ್ ಪ್ರಾಡಕ್ಟ್ ನೋಡಿ, ಇದು ಪಾಂಡ್ಸ್ ಅವ್ರದ್ದು ಡೇ ಕ್ರೀಮು. ತುಂಬಾ ಚೆನ್ನಾಗಿದೆ. ಡೇ ಕ್ರೀಮು ವಿತ್ SPF ಕೂಡ ಇದೆ ಇದರಲ್ಲಿ. SPF ಇರೋದ್ರಿಂದ, ನನಗೆ ಮನೇಲಿ ಇರೋದ್ರಿಂದ ನಾನೇನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಹೊರಗಡೆ ಹೋಗ್ತೀರಾ ಅಂದರೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಸೊ ಇದು ಸೆಕೆಂಡ್ ಪ್ರಾಡಕ್ಟ್. ಏನಪ್ಪ ಅಂದರೆ ಪಾಂಡ್ಸ್ ಅವ್ರದ್ದು ಡೇ ಕ್ರೀಮು. ಇದಂತೂ ನಿಜವಾಗ್ಲೂ ನಿಮ್ಮ ಸ್ಕಿನ್ ಟೋನ್ನ ಒಂದೇ ಒಂದು ವಾರದಲ್ಲಿ 1 ಶೇಡಷ್ಟು ಜಾಸ್ತಿ ಮಾಡುತ್ತೆ. ನಿಜವಾಗ್ಲೂ ನಿಮ್ಮ ಶೇಡ್ ಲೈಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಪಾಂಡ್ಸ್ ವೈಟ್ ಬ್ಯೂಟಿ ಅಂತಲೇ ಹೆಸರಿರೋದ್ರಿಂದ ವೈಟನ್ ಮಾಡುತ್ತೆ, ಬ್ರೈಟನ್ ಕೂಡ ಮಾಡುತ್ತೆ. ನಿಮ್ಮ ಸ್ಕಿನ್ನು ರಿಂಕಲ್ಸ್ಗಳನ್ನ ಇದು ಕಮ್ಮಿ ಮಾಡುತ್ತೆ. ನಿಮಗೆ ರಿಂಕಲ್ಸ್ ಆಗೋದು, ಈ ಕ್ರೀಮ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ರಿಂಕಲ್ಸ್ ಆಗೋ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು 40 ಇಯರ್ಸ್ 50 ಇಯರ್ಸಲ್ಲೆಲ್ಲ ಇದ್ದೀರಾ ಅಂತಂದರೆ, ಇದು ಏಜ್ ಮಿರಾಕಲ್ ಅಂತ ಇದೆ ಇದರಲ್ಲಿನೇ. ನಾನು ಅದು ಕೂಡ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಇಷ್ಟು ಅಮೌಂಟ್ ಆಫ್ ಡೇ ಕ್ರೀಮ್ನ ನೀವು ತಗೊಂಡು ನೀಟಾಗಿ ನಿಧಾನವಾಗಿ ಎಲ್ಲ ಕಡೆ ಅದು ಅಬ್ಸರ್ವ್ ಆಗೋ ಥರ ನೀವು ಟ್ಯಾಪ್ ಮಾಡ್ತಾ, ಲಿಫ್ಟ್ ಮಾಡ್ತಾ, ಮಸಾಜ್ ಮಾಡ್ತಾ ಬರಬೇಕು. ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಯಾವುದೇ ರೀತಿ ವೈಟ್ ಕಾಸ್ಟ್ ಉಳ್ಕೊಳ್ಳೋದಿಲ್ಲ. ಇದೊಂದು ಚೂರು ಸೆಟ್ ಆಗೋವರೆಗೂ ಸ್ಕಿನ್ನಿಗೆ ನಿಮ್ಗೆ ಆ ಥರ ಕಾಣಿಸ್ತಿದೆ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ. ಕಿವಿ ಹಿಂದೆ ಆಗಿರ್ಬೋದು, ಕಿವಿ ಆಗಿರ್ಬೋದು, ಕುತ್ತಿಗೆ ಆಗಿರ್ಬೋದು, ಹಚ್ಚೋದನ್ನು ಮರಿಬಾರ್ದು. ಕೆಲವೊಬ್ಬರು ಹೆಣ್ಮಕ್ಳು ನಾನು ನೋಡ್ತಾ ಇರ್ತೀನಿ, ಬರೀ ಮುಖಕ್ಕೆ ಮುಂದೆ ಮಾತ್ರ ಹಚ್ಚಿರ್ತಾರೆ. ಕಿವಿ ಹತ್ರ ಕಿವಿ ಹಿಂದೆ, ಕಿವಿ ಮತ್ತು ನೆಕ್ಕೆಲ್ಲ ಬೇರೆನೇ ಕಲರ್ ಆಗಿಬಿಟ್ಟಿರುತ್ತೆ. ಸ್ಕಿನ್ ಮುಂದೆ ಮಾತ್ರ ಬೇರೆ ಕಲರ್ ಆಗಿಬಿಟ್ಟಿರುತ್ತೆ. ಸೊ ಇದು ಯಾವುದನ್ನು ಸ್ಕಿಪ್ ಮಾಡ್ದಲೇ ನೀಟಾಗಿ ನೀವು ಸ್ಕಿನ್ನ ಮೇಂಟೈನ್ ಮಾಡಬೇಕಾಗತ್ತೆ. ನೋಡಿ, ನಾನು ಕ್ರೀಮ್ ಹೇಳ್ತೀನಿ, ಇವೆರಡು ಹಚ್ಚಿದ್ರೆ ಸಾಕು, ಅದು ಹಚ್ಚಿದ್ರೆ ಸಾಕು ಅಂತ ಹೇಳೋರು ಸಾವಿರಾರು ರೂಪಾಯಿ ಕ್ರೀಮ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ನಾನು ಇವತ್ತು ನೆನ್ನೆಲ್ಲಿ ನೋಡ್ತಾ ಇದ್ದೀನಿ ವೀಡಿಯೋಸ್ನ, ಎಷ್ಟು ಸಾವಿರಾರು ರೂಪಾಯಿ ಕ್ರೀಮ್ಗಳನ್ನ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಇದು ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗೋವಂಥ ಪ್ರಾಡಕ್ಟ್ಸು. ಈ ಪ್ರಾಡಕ್ಟ್ ಕೂಡ 130 ರೂಪಾಯಿನೋ 170 ರೂಪಾಯಿನೋ ಇರಬೇಕು. ಇದು 200 ರುಪೀಸ್ ಒಳಗಡೆ ಈ ಎರಡೂ ಪ್ರಾಡಕ್ಟ್ ನಿಮಗೆ ಸಿಕ್ಬಿಡುತ್ತೆ. ಒಂದು 400 ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ಮಂತ್ಲಿ ಫುಲ್ ನಿಮಗೆ ಒಳ್ಳೆ ಸ್ಕಿನ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಸ್ಕಿನ್ ಜೊತೆಗೆ. ನೋಡಿ ಎಷ್ಟು ಕಂಪ್ಲೀಟಾಗಿ ನಾನು ಏನು ಕ್ರೀಮೇ ಹಚ್ಚಿಲ್ಲ ಅನ್ನೋ ಥರ ಗ್ಲೋ ಆಗ್ತಾ ಇದೆ. ಎರಡೇ ಪ್ರಾಡಕ್ಟು ನಿಮಗೆ ಇಷ್ಟನ್ನೇ ನೀವು ಹಚ್ಕೊಂಡು ಮನೇಲಿ ಆರಾಮಾಗಿ ಬೆಳಗಿಂದ ಸಂಜೆವರೆಗೂ ಇರ್ಬೋದು. ಸಂಜೆ ಇನ್ನೊಂದ್ಸಲಿ ಫೇಸ್ ವಾಶ್ ಮಾಡಿ ನೀವು ಮಾಯ್ಶ್ಚರೈಸರ್ನ ಹಚ್ಚಿ ಬಿಟ್ಬಿಡ್ಬೋದು. ಸೊ ನಾನು ಸ್ವಲ್ಪ
ಲುಕ್ನ ಎನ್ಹಾನ್ಸ್ ಮಾಡೋದಕ್ಕೆ ನಾನು ಐಬ್ರೋನ ಫಿಲ್ ಮಾಡ್ತಾ ಇದ್ದೀನಿ. ನನಗೊಂಚೂರು ಅಲ್ಲಲ್ಲಿ ಐಬ್ರೋನ ಫಿಲ್ ಮಾಡಿದ್ರೆ ಇನ್ನೊಂಚೂರು ನನ್ನ ಲುಕ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನನ್ನ ಐಬ್ರೋ ಕೂಡ ಫಿಲ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಮಾಡ್ಬೋದು ಅಥವಾ ಬಿಡ್ಬೋದು. ಸೊ ನಾನು ಬೇಸಾಗಿ ಯೂಸ್ ಮಾಡಿರೋದು 2 ಪ್ರಾಡಕ್ಟು ಫ್ರೆಂಡ್ಸ್. ಸೊ ಇಷ್ಟನ್ನ ನೀವು ಹಚ್ಕೊಂಡು ಇರೋದ್ರಿಂದ ನಿಮ್ಮ ಸ್ಕಿನ್ ಯಾವುದೇ ರೀತಿ ಹಾಳಾಗೋದಿಲ್ಲ. ಆ್ಯಂಡ್ ಮನೇಲಿ ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ. ಯಾವುದೇ ಫಂಕ್ಷನ್ ಬಂದ್ರೂ ನೀವು ಇಮಿಡಿಯೇಟಾಗಿ ರೆಡಿ ಆಗಿಬಿಡ್ಬೋದು. ಸೊ ಪಾರ್ಲರ್ಗೆ ಹೋಗೇ ರೆಡಿ ಆಗಬೇಕು, ಖರ್ಚು ಮಾಡಲೇಬೇಕು ಅನ್ನೋಂಥದ್ದು ಏನು ಇರೋದಿಲ್ಲ. ನೋಡಿ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಐಬ್ರೋ ಫಿಲ್ ಮಾಡಿದ್ಮೇಲೆ ನನ್ನ ಲುಕ್ಕೆ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ ಇವಾಗ ತೋರಿಸ್ತೀನಿ. ನನಗೂ ಅಲ್ಲಲ್ಲಿ ಐಬ್ರೋಸು ಕಮ್ಮಿ ಇದೆ. ಸೊ ಐಬ್ರೋ ಫಿಲ್ ಮಾಡೋದ್ರಿಂದ ನಿಮ್ಮ ಐಬ್ರೋಸ್ದು ಗ್ರೋತ್ ಕೂಡ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಅದೇನು ತಪ್ಪಲ್ಲ, ಅದು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇಷ್ಟಾದಮೇಲೆ ನೀವು ತುಟಿಗೆ ಒಂಚೂರು ಲಿಪ್ ಬಾಂಬು ಅಥವಾ ಲಿಪ್ ಕೇರ್ ಹಚ್ಬಿಟ್ಟು ಬಿಟ್ಬಿಡ್ಬೋದು, ಬೇಕು ಮನೇಲಿರೋದಾದರೆ. ಸೊ ನೀವು ಹೊರಗಡೆ ಹೋಗೋದಾದ್ರೂ ಇದ್ರ ಮೇಲೆ ಸನ್ಸ್ಕ್ರೀನ್ ಹಚ್ಕೊಂಡು ನೀವು ಲಿಪ್ಸ್ಟಿಕ್ ಒಂದು ಹಚ್ಬಿಟ್ರೆ ನೀವು ಆರಾಮಾಗಿ ಹೊರಗಡೆ ಹೋಗ್ಬೋದು. ನಿಮ್ಮ ನ್ಯಾಚುರಲ್ ಮೇಕಪ್ ಲುಕ್ ಬರುತ್ತೆ. ಏನಪ್ಪ ಅಂತಂದರೆ ಸನ್ಸ್ಕ್ರೀನ್ ಬಗ್ಗೆ ನಾನು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ, ಯಾರು ಯೂಸ್ ಮಾಡಬೇಕು ಅಂತ. ನನಗೆ ಮನೇಲಿದ್ದಾಗ ಸನ್ಸ್ಕ್ರೀನ್ ಹಚ್ಚಿದ್ರೆ ಸ್ವಲ್ಪ ಕಪ್ಪಾಗುತ್ತೆ ಅಂತ ಅನಿಸುತ್ತೆ, ಹಾಗಾಗಿ ಯೂಸ್ ಮಾಡಲ್ಲ. ಸೊ ನಾನೀಗ ಸ್ವಲ್ಪ ನನ್ನ ಲುಕ್ನ ಎನ್ಹಾನ್ಸ್ ಮಾಡೋದಕ್ಕೆ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಔಟರ್ ಲೇಯರ್ಗೆ ನಾನು ಔಟ್ಲೈನಿಗೆ ಸ್ವಲ್ಪ ಡಾರ್ಕರ್ ಮೆರೂನ್ ತೊಗೊಂಡಿದ್ದೀನಿ. ಅದ್ರ ಒಳಗಡೆ ನ್ಯೂಡ್ ಕಲರ್ನ ಹಚ್ಚಿ ನಾನು ಮರ್ಜ್ ಮಾಡಿಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾನು ಜಸ್ಟ್ 2 ಪ್ರಾಡಕ್ಟ್ಸಲ್ಲಿ ಗೋ ಟು ಮೇಕಪ್ ಥರ ಮಾಡಿಕೊಂಡೆ ಅಂತ. ನಾವು ಮನೇಲಿದ್ರೂ ಜಸ್ಟ್ ಈ 2 ಪ್ರಾಡಕ್ಟ್ ಹಚ್ಕೊಂಡು ಇರೋದ್ರಿಂದ ತುಂಬಾ ಗ್ಲೋ ಆಗಿರುತ್ತೆ, ಸ್ಕಿನ್ನು ಹೈಡ್ರೇಟೆಡ್ ಆಗಿರುತ್ತೆ. ಆ್ಯಂಡ್ ಎನಫ್ ನೀರನ್ನು ಕುಡಿಯೋದನ್ನ ಮರೀಲೇಬೇಡಿ. ಆ್ಯಂಡ್ ನನ್ನ ಚಾನಲಲ್ಲಿ ಫುಡ್ ನಿಮ್ಮ ಸ್ಕಿನ್ನಿಗಾಗಲಿ, ಹೇರಿಗಾಗಲಿ, ವೆಯ್ಟ್ ಲಾಸಿಗಾಗಲಿ ಯಾವ ರೀತಿ ಫುಡ್ಗಳನ್ನ ನೀವು ಪ್ರಿಫರ್ ಮಾಡಬೇಕು, ಫುಡ್ನ ತಿನ್ನಬೇಕು ಅಂತ ನಾನು ಚಾನಲಲ್ಲಿ ಶೇರ್ ಮಾಡ್ತಾನೇ ಇದ್ದೀನಿ. ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ನಿಮಗೆ ಯೂಸ್ ಆಗೋವಂಥ ಟಿಪ್ಸ್ಗಳೇ ಬರ್ತಾ ಇರುತ್ತೆ. ನೀವು ನೋಡ್ತಾ ಇರಿ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ. ನಿಮ್ಮ ಹೇರ್ ಆಗಲಿ, ಸ್ಕಿನ್ ಆಗಲಿ ಮತ್ತು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಲ್ಲಿ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಮನೇಲಿ ಇದ್ದಿದ್ದ ತಕ್ಷಣ ನೀರು ಕುಡಿಯೋದನ್ನು ಮರಿಬೇಡಿ. ಎನಫ್ ನೀರು ಕುಡೀರಿ, ಫುಡ್ ರೂಟೀನ್ ಚೆನ್ನಾಗಿರಲಿ, ಸ್ಟ್ರೆಸ್ ಫ್ರೀ ಆಗಿರಿ. ಆಗೋದೆಲ್ಲ ಆಗ್ತಾ ಇರುತ್ತೆ ಲೈಫಲ್ಲಿ. ಬಟ್ ನೀವು ಚೆನ್ನಾಗಿದ್ದರೆ, ನೀವು ಒಂದು ಏನೋ ನಿಮ್ಮ ವ್ಯಕ್ತಿತ್ವನ ಮತ್ತು ನಿಮ್ಮ ಸೌಂದರ್ಯನ ಉಳಿಸ್ಕೊಂಡಿದ್ರೆ ನಿಮಗೆ ಒಂದಲ್ಲ ಒಂದಿನ ಚಾನ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ನನ್ನ ನಂಬಿಕೆ. ಆ್ಯಂಡ್ ಇದ್ರ ಬಗ್ಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.